ಸ್ನೇಹಿತರೆ, ನಾನು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪಟಾಪಟ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರ್ತೀನಿ. ಸ್ನೇಹಿತರೆ, ಪ್ರಿಯಾಂಶಿ ದ ಏಂಜಲ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಹೇಳ್ತಾ ಇರುವಂಥದ್ದು ಫಾರೆಸ್ಟ್ ಮಶ್ರೂಮ್ ಫ್ರೈ ಅಂತ. ಇಲ್ಲಿ ನೋಡಿ, ಲೋಕಲ್ ಮಶ್ರೂಮ್ ಇದು. ಮಳೆ ಸ್ಟಾರ್ಟ್ ಆದ 1 ತಿಂಗಳ ನಂತರ, ಹಾಗೆ ನಾಗರ ಪಂಚಮಿ ಒಳಗೆ ಲೋಕಲ್ ಕಾಡಿನಲ್ಲಿ ಈ ಮಶ್ರೂಮ್ ಬೆಳೆಯುತ್ತೆ. ಕರಾವಳಿ ಭಾಗದಲ್ಲಿ ಈ ಮಶ್ರೂಮು ತುಂಬ ಬೆಳೆಯುತ್ತೆ. ಮಳೆಗಾಲದ ಸಮಯದಲ್ಲಿ ಮಶ್ರೂಮ್ ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಈ ಮಶ್ರೂಮ್ನ ನಾನಿಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಣ್ಣು ಇರೋದ್ರಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು. ಅರ್ಧ ಗಂಟೆ ಮೊದಲೇ ಈ ಮಶ್ರೂಮ್ನ ನೀರಲ್ಲಿ ಹಾಕಿ ನೆನೆಸಿಟ್ರೆ ಮಶ್ರೂಮಲ್ಲಿರೋ ಮಣ್ಣನ್ನು ಬೇಗ ತೆಗಿಬಹುದು. ಸ್ವಲ್ಪ ಉದ್ದವಾಗಿದ್ದರೆ ಆ ಮಶ್ರೂಮ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಉದ್ದವಾಗಿರುವಂಥ ದಪ್ಪ ಭಾಗನ ಫ್ರೈಗೆ ಹಾಕಬೇಕು. ಕೆಳಗಡೆ ತೆಳ್ಳಗಿನ ಭಾಗ ಇದ್ದರೆ ಅದನ್ನು ಸಾರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನೀಗ ಚೆನ್ನಾಗಿ ಎರಡು ಸತಿ ನೀರಲ್ಲಿ ಕೈ ಬೆರಳಿನ ಉಗುರಿಂದ ಕೆರೆಸಿ ಲೈಟಾಗಿ ಮಣ್ಣನ್ನು ತೆಗಿಬೇಕು. ಆನಂತರ ಈ ರೀತಿ ಅಗಲ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು ಈಗ ಇಟ್ಟಿದ್ದೀನಿ. ನಾನಿಲ್ಲೀಗ 50 ಪೀಸ್ ಮಶ್ರೂಮ್ನ ತೊಗೊಂಡಿದ್ದೀನಿ. ಇದಕ್ಕೀಗ ಮಸಾಲೆ ಹಾಕೋಣ. ಮೊದಲಿಗೆ ಇಲ್ಲಿ ನಾನೀಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ತಕ್ಕಂಗೆ 1 ಚಮಚ ಉಪ್ಪು ಹಾಕ್ತಾಯಿದ್ದೀನಿ. ಆನಂತರ ಇದಕ್ಕೆ ಮೀನಿನ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ. ಈ ಫ್ರೈ ಮಾಡೋದಕ್ಕೆ ಮನೆಯಲ್ಲೇ ಮಾಡಿಟ್ಟಂಥ ಮೀನಿನ ಮಸಾಲ ಇದು. ಇದನ್ನು ಹೇಗೆ ಮಾಡೋದಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ ರೀತಿ ನೀವು ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಮಸಾಲೆ ಬೇಕಲ್ಲ ಅಷ್ಟು. ನಾನಿಲ್ಲಿ 5 ಚಮಚ ಹಾಕಿದ್ದೀನಿ. ಇದು ನೋಡಿ, ಕಾಲ ಜೀರಾ ಅಂತ ಅರ್ಧ ಚಮಚ ಹಾಕಿದರೆ ಸಾಕು. ಈ ಮಸಾಲೆಯಲ್ಲೇ ಇರೋದ್ರಿಂದ ಮತ್ತು ಅರಿಶಿನ ಎಕ್ಸ್ಟ್ರಾ ಇಲ್ಲಿ ಹಾಕ್ತಾ ಇಲ್ಲ. ಚೆನ್ನಾಗಿ ಈಗ ಕಲಿಸ್ಕೊಬೇಕು. ಕಲಸಿ ಒಂದು 5 ನಿಮಿಷ ಇಟ್ಟರೆ ಸಾಕು, ಮಸಾಲೆ ಎಲ್ಲ ಹಿಡಿಯುತ್ತೆ. ಆನಂತರ ಈಗ ಮಸಾಲೆ ಎಲ್ಲ ಹಿಡ್ಕೊಂಡಿದೆ. ರವೆನಲ್ಲಿ ಚೆನ್ನಾಗಿ ಹೊರಳಿಸಿ ಕಾದಂಥ ತವ ಮೇಲೆ ಎಣ್ಣೆ ಹಾಕಿ ಆಮೇಲೆ ಇದನ್ನು ಚೆನ್ನಾಗಿ ಬೇಯಿಸಲಿಕ್ಕೆ ಹಾಕಿ ಚೆನ್ನಾಗಿ ಸಣ್ಣ ಊರಿನಲ್ಲಿ ಫ್ರೈ ಆಗಬೇಕಿದು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈ ಮಶ್ರೂಮ್ ಫ್ರೈ ಅನ್ನೋದು. ಮೇಲ್ಗಡೆಯಿಂದ 1-2 ಚಮಚ ಎಣ್ಣೆನ ಈಗ ಹಾಕ್ಕೊಳ್ಳಿ. ಒಂದು ಸೈಡ್ ಚೆನ್ನಾಗಿ ಬೆಂದ ನಂತರ ಮತ್ತೊಂದು ಸೈಡು ಮಗ್ಚಿ ಬೇಯಿಸಿ ಫ್ರೈ ಮಾಡಿ. ಸಣ್ಣ ಉರಿಯಲ್ಲಿ ಬೆಂದಷ್ಟೇ ಇದು ಚೆನ್ನಾಗಿರುತ್ತೆ. ಈಗ ನಮ್ಮ ಫಾರೆಸ್ಟ್ ಮಶ್ರೂಮ್ ಫ್ರೈ ಅನ್ನೋದು ರೆಡಿಯಾಗಿದೆ ಸವಿಲಿಕ್ಕೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಇನ್ನೂ ತನಕ ಇದೇ ರೀತಿ ಹೊಸ ಹೊಸ ರೆಸಿಪಿಗಳನ್ನು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಬಂದಿರುತ್ತೆ. ಮುಂದಿನ ವಿಡಿಯೋ ಒಂದಿಗೆ ಸಿಗೋಣ. ಬಾಯ್.